ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಸ್ಟ್ರೇಂಜ್ ಆಗಿ ಮಾರ್ಕೆಟ್ ಇದೆ. ನಿಫ್ಟಿನು ಸೆನ್ಸೆಕ್ಸು ಆಪೋಸಿಟ್ ಡೈರೆಕ್ಷನ್ಸ್ ಅಲ್ಲಿ ಮೂವ್ ಆಗ್ತಾ ಇದೆ. 3.4 ಅಪ್ ಅಲ್ಲಿದೆ, ಸೆನ್ಸೆಕ್ಸ್ 0.2 ಅಪ್ ಅಲ್ಲಿದೆ. ಅದೇ ಸಮಯದಲ್ಲಿ ಈ ತರ ಮಾರ್ಕೆಟ್ ಮೇಲೆ ಏರೋವಾಗ ರೂಪಾಯಿ ಪ್ರೆಷರ್ ಅಲ್ಲಿ ಇರಬಾರ್ದು. ರೂಪಾಯಿ ಈಗ ಪ್ರೆಷರ್ ಅಲ್ಲಿದೆ, 87.50 ನಲ್ಲಿ ಇದೆ. 87.36 ಅಲ್ಲಿ ಟ್ರೇಡ್ ಆಗೋಕೆ ಶುರು ಆಯ್ತು. 14 ಪೈಸೆ ಈಗ ಕೆಳಗಡೆ ಬಿದ್ದಿದೆ. ಗೋಲ್ಡ್ ಫರ್ಮ್ ಆಗಿದೆ, 9,350 ಹೋಗೋದಕ್ಕೆ ಸಾಧ್ಯತೆಗಳು ಇದೆ. ಇದು ಈ ಟ್ಯಾಕ್ಸು, ವೇಸ್ಟೇಜ್, ಕೂಲಿ ಅದೆಲ್ಲ ಅಲ್ಲ. ನಿಮ್ಮ ಹತ್ರ ಹೇಳಿದ ತರಾನೇ 200 ರೂಪಾಯಿ ಕೆಳಗಡೆ ಬಿದ್ದಂತ ಗೋಲ್ಡ್ ಮತ್ತೆ 200 ರೂಪಾಯಿ ಈಗ ಮೇಲೆ ಏರಿದೆ. ವೀಕ್ನೆಸ್. ಅದೇ ಸಮಯದಲ್ಲಿ ಡಾಲರ್ಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಫರ್ಮ್ ಆಗಿ ಟ್ರೇಡ್ ಆಗ್ತಾ ಇದೆ. ಈಗ ನೋಡಿದ್ವಿ ಅಂತಂದ್ರೆ ಅಮೆರಿಕಾದಲ್ಲಿ ನಾನು ಮುಂಚೆನೆ ಹೇಳಿದ ತರ ಫೋರ್ಡ್ ನಲ್ಲಿ ಬಂದಂತ ಲಾಸ್ ಬೇರೆ ಮ್ಯಾನುಫ್ಯಾಕ್ಚರಿಂಗ್ ಗಳಲ್ಲೂ ಕೂಡ ಎಲ್ಲರೂ ಬೆಲೆನ ಬಂದು ಕಸ್ಟಮರ್ ಹತ್ರ ಪಾಸ್ ಆನ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಡಿಸೆಂಬರ್ ಒಳಗಡೆ ಇಂಪ್ಯಾಕ್ಟ್ ಕ್ಲಿಯರ್ ಆಗಿ ಗೊತ್ತಾಗೋದಕ್ಕೆ ಶುರುವಾಗುತ್ತೆ. ಅಮೆರಿಕಾದ ಈ ಫೆಡರಲ್ ಗವರ್ಮೆಂಟ್ಗೆ ತುಂಬಾ ರೆವೆನ್ಯೂ ಬಂದ್ರೂ ಕೂಡ ಅಮೆರಿಕಾದಲ್ಲಿ ಬೆಲೆ ಏರಿಕೆಗಳು ಏರೋಂಥದ್ದು ಖಂಡಿತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಇಯರ್ ಎಂಡ್ ಒಳಗಡೆ ಒಂದು ರೇಟ್ ಕಟ್ ಬಂದ್ರೇನೆ ಅದೇ ದೊಡ್ಡದು. ಅದೇ ಸಮಯದಲ್ಲಿ ಲೇಬರ್ ಮಾರ್ಕೆಟ್ ಕೂಡ ಅಲ್ಲಿ ತುಂಬಾ ವೀಕನ್ ಆಗಿದೆ. ಅದರಿಂದ ಈ ಸ್ಟಾಟಿಸ್ಟಿಷಿಯನ್, ಚೀಫ್ ಸ್ಟಾಟಿಸ್ಟಿಷಿಯನ್ ಅಂತ ಒಬ್ರು ಇರ್ತಾರೆ, ಲೇಬರ್ ಸ್ಟಾಟಿಸ್ಟಿಷಿಯನ್, ಅವರನ್ನ ಕೆಲಸ ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ. ಇದ್ರ ಹೆಸರು ಪರ್ಷಿಯನ್ ಮೆಸೆಂಜರ್ ಸಿಂಡ್ರೋಮ್ ಅಂತ. ತಗೊಂಡ್ ಬರೋಂತ ಮೆಸೇಜ್ ಸರಿ ಇಲ್ಲ ಅಂತಂದ್ರೆ ಅವ್ರ ತಲೆ ಎತ್ಬಿಡೋಂಥದ್ದು. ಅದನ್ನೇ ಇವಾಗ ಟ್ರಂಪ್ ಮಾಡ್ತಾ ಇದ್ದಾರೆ. ಅವರಿಗೆ ಇಷ್ಟ ಆಗದೆ ಇರೋಂಥ ನ್ಯೂಸ್ ಅನ್ನ ಯಾರಾದ್ರೂ ಕೊಟ್ರು ಅಂತಂದ್ರೆ ಅಲ್ಲಿಂದ ಅವರನ್ನ ಕೆಲಸದಿಂದ ತೆಗೆದು ಬಿಡುವಂತದ್ದು ಇದು ಅಮೆರಿಕಾದಲ್ಲಿ ನಡೀತಾ ಇದೆ. ಇವತ್ತು ಇದು ನನ್ನ ಪ್ರಕಾರ ಇದು ಒಂದು ಡೆಡ್ ಕ್ಯಾಟ್ ಬೌನ್ಸ್. ಟಾಟಾ ಸ್ಟೀಲು ತಿರ್ಗಾ ಬೌನ್ಸ್ ಆಗಿದೆ. ಯಾವ ಸ್ಟಾಕ್ಸ್ ಎಲ್ಲ ವೀಕ್ ಆಗಿತ್ತೋ ಆ ಸ್ಟಾಕ್ಸ್ ಎಲ್ಲ ಇವತ್ತು ಸ್ವಲ್ಪ ಬೌನ್ಸ್ ಆಗಿದೆ. ಇವತ್ತು ಮೇನ್ ಆಗಿ ನಾವು ನೋಡುವಂಥದ್ದು ITC ರಿಸಲ್ಟ್ಸು. ITC ರಿಸಲ್ಟ್ಸು ತುಂಬಾನೇ ಚೆನ್ನಾಗಿತ್ತು ನನ್ನ ಪ್ರಕಾರ. ಓವರ್ ಆಲ್ ರೆವೆನ್ಯೂ 15% ಏರಿದೆ, ಪ್ರಾಫಿಟ್ಟು ಫ್ಲಾಟ್ ಆಗಿದೆ. ಹಾಗಂತಂದ್ರೆ ಇಯರ್ ಆನ್ ಇಯರು ಫ್ಲಾಟು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಫ್ಲಾಟ್. ಕ್ವಾರ್ಟರ್ ಆನ್ ಕ್ವಾರ್ಟರು ದೊಡ್ಡದಾಗಿ ನಮ್ಮಿಂದ ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ. ಈ ಹೋಟೆಲ್ಸ್ ಇಂದ ಒನ್ ಟೈಮ್ ಗೇನ್ ಅಂತ ಬಂದಿತ್ತು. ಆ ಒನ್ ಟೈಮ್ ಗೇನ್ ತಗೊಂಡೇ ನಾವು ಇದನ್ನ ನೋಡ್ಬೇಕಾಗತ್ತೆ. ಅದರಿಂದ ಫ್ಲಾಟ್ ಆಗೇ ಇತ್ತು ಅಂತ ನಾವು ಅನ್ಕೊಳ್ಳೋಣ. ಅದೇ ಸಮಯದಲ್ಲಿ 4 ದೊಡ್ಡ ಡಿವಿಷನ್ ಕೂಡ ಚೆನ್ನಾಗಿ ಕೆಲಸ ಮಾಡಿದೆ. ಸಿಗರೇಟ್ಸ್ ಅಲ್ಲಿ ಗ್ರೋತ್ ಓಕೆ, ಪ್ರಾಫಿಟ್ಸ್ ಕೂಡ ಏರಿತ್ತು. ಸಿಗರೇಟ್ ಅಲ್ಲಿ ಪ್ರಾಫಿಟ್ಸ್ ಏರಿದ್ರಿಂದಾನು ಅದೇ ತರ ಡಿವಿಷನ್ಸ್ ಅಲ್ಲಿ ಏರಿದ ಪ್ರಾಫಿಟ್ ಇಲ್ದಾನು ಅವರಿಂದ ಪ್ರಾಫಿಟ್ಸ್ ನ ಸಸ್ಟೈನ್ ಮಾಡೋದಕ್ಕೆ ಆಯ್ತು. ನಾನ್ ಸಿಗರೇಟ್ FMCG ನಲ್ಲಿ ರೆವೆನ್ಯೂ ಏರಿದ್ರು ಕೂಡ ಪ್ರಾಫಿಟ್ಸ್ ಕಡಿಮೆ ಆಗಿದೆ. ಇದು ಎಲ್ಲರ ಇಂಡಸ್ಟ್ರಿ ಪೇಸು ಅದೇ ಗತಿನೇ. ಬಟ್ ನಾನು ನಿಮ್ಮ ಹತ್ರ ಹೇಳಿದ ತರ ಈ ಸಿಗರೇಟ್ ಅನ್ನೋದು ಒಂದು ಮೋಟಾಗಿ ಕೊಡುವಂಥದ್ದು ITCಗೆ. ಪೇಪರ್ ಅಂಡ್ ಪೇಪರ್ ಬೋರ್ಡು ಈ ಸಲ ಅಷ್ಟು ಚೆನ್ನಾಗಿ ಮಾಡುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಲೋವರ್ ಇಂಪೋರ್ಟ್, ಕಾಸ್ಟ್ ಆಫ್ ಇಂಪೋರ್ಟ್, ಚೈನಾದಿಂದ ಬರುವಂತ ಡಂಪ್ ಇಂದ ಇದು ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ಕೊಂಡೆ. ಬಟ್ ಅದು ಬೆಟರ್ ದನ್ ಎಕ್ಸ್ಪೆಕ್ಟೇಷನ್ ಮಾಡಿದೆ. ಅಗ್ರಿ ಎಕ್ಸ್ಪೋರ್ಟ್ಸ್ ಇರೋದ್ರಲ್ಲೇ ಬೆಸ್ಟ್ ರಿಸಲ್ಟ್ ನ ಕೊಟ್ಟಿದೆ. ಅದರಿಂದ ಓವರ್ ಆಲ್ ಆಗಿ ITC ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. 1% ರಿಟರ್ನ್ ಕೊಟ್ಟಿದ್ದಾರೆ. ಎಕ್ಸ್ಪೆಕ್ಟೆಡ್ ಲೈನ್ಸ್ ಈ ಸಲ ಅವರು ಡಿವಿಡೆಂಟ್ ಕೊಟ್ಟಿಲ್ಲ ಅಂತ. ಡಿವಿಡೆಂಟ್ ಏನಾದ್ರೂ ಕೊಟ್ಟಿದ್ರು ಅಂತಂದ್ರೆ ಅದು ಸರ್ಪ್ರೈಸ್ ಆಗಿ ಇದ್ದಿರುತ್ತೆ. ನಾರ್ಮಲ್ ಆಗಿ Q2 ಅಂಡ್ Q4 ಅಲ್ಲೇ ಅವರು ಡಿವಿಡೆಂಟ್ ನ ಕೊಡ್ತಾರೆ. ITC ನ್ಯೂಸ್ ಬಂದಿರುವಂತದ್ದು. ITC ವ್ಯಾಲ್ಯೂಯೇಷನ್ ಇವತ್ತು ಕೂಡ ಲೋ ಆಗೇ ಇದೆ. ನಿಮಗೆ ಯಾವಾಗೆಲ್ಲ ತಗೋಬೇಕು ಅನ್ಸುತ್ತೋ, ಕೈಯಲ್ಲಿ ದುಡ್ಡು ಇರುತ್ತೋ, 1-2 ಅಂತ ಕನ್ಸಿಡರ್ ಮಾಡುವಂಥದ್ದು ಒಳ್ಳೆಯದು. ಮುಂದಿನ ನ್ಯೂಸು ನಮ್ಮ ಟಾಟಾ ಮೋಟಾರ್ಸ್ ಬಗ್ಗೆ ನೋಡೋಣ. ಟಾಟಾ ಮೋಟಾರ್ಸ್ ಅಲ್ಲಿ ಜಯಲಾಲ್ ಚೀಫ್ ಆಂಡ್ರಿಯನ್ನು ರಿಟೈರ್ ಆಗಿ ಹೋಗ್ತಿದ್ದೀನಿ ಅಂತಿದ್ದಾರೆ. ರೆನಾಲ್ಟ್, ಸ್ಟೆಲಾಂಟಿಸ್ ಈ ತರ ಹಲವು ಬ್ರ್ಯಾಂಡ್ಗಳಲ್ಲಿ ಪ್ರೆಸಿಡೆಂಟ್ಸ್ ರಿಟೈರ್ ಆಗಿದ್ದಾರೆ. ಜಾಗ್ವಾರ್ ಕೇಸಲ್ಲಿ ಅವರು ಇನಿಷಿಯಲ್ ಆಗಿ ಮಾಡಿದಂಥ ಬ್ರ್ಯಾಂಡಿಂಗು ಸರಿ ಇಲ್ಲ, ಅದು ಜನಕ್ಕೆ ಇಷ್ಟ ಆಗಿಲ್ಲ, ಅದು ಒಂದು ಕಾರಣ ಅಂತ ಹೇಳಿ ಅದು ಸರ್ಕ್ಯುಲೇಟ್ ಆಗ್ತಾ ಇದೆ. ಈಗ ಜಾಗ್ವಾರ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ನ ನಿಲ್ಲಿಸಿ ಒಲ್ಲಾಗಿ ಎಲೆಕ್ಟ್ರಿಕ್ ಗಾಡಿಗಳಿಗೆ ಹೋಗ್ತಾ ಇದ್ದಾರೆ. ರೇಂಜ್ ರೋವರ್ ಅವರ ಫಸ್ಟ್ ಎಲೆಕ್ಟ್ರಿಕ್ ಗಾಡಿ ಇನ್ನೂ ಆದಷ್ಟು ಬೇಗ ಬರಲಿದೆ. ಅದೇ ಸಮಯದಲ್ಲಿ
ಗಿರೀಶ್ ವಾಗ್ ಆತ ಕಮರ್ಷಿಯಲ್ ವೆಹಿಕಲ್ಸ್ನ ಪ್ರೆಸಿಡೆಂಟ್ ಮಾತಾಡಿದ್ದಾರೆ. ಅವ್ರೇನ್ ಹೇಳ್ತಿದ್ದಾರೆ ಅಂತಂದ್ರೆ ನಿಯರ್ಲಿ 33,000 crores ಅಲ್ಲಿ 9,000 ಕೋಟಿ ಹತ್ತತ್ರ ಅವರು ಶೇರ್ ಹೋಲ್ಡರ್ಸ್ ಹತ್ರ ಇಂದ ಈಕ್ವಿಟಿ ಆಗಿ ರೇಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಈ ದುಡ್ಡನ್ನ ಯಾವಾಗ ರೇಸ್ ಮಾಡ್ತಾರೆ ಅಂತ ಅನ್ನೋದು ಗೊತ್ತಿಲ್ಲ. ಈ ದುಡ್ಡನ್ನ ರೇಸ್ ಮಾಡುವಾಗ ನಮಗೆ ಡೀಪ್ ಡಿಸ್ಕೌಂಟ್ ಅಲ್ಲಿ ಇದು ರೈಟ್ಸ್ ಇಶ್ಯೂಸ್ ಬರುತ್ತೆ ಅಂತ ಅನ್ಕೋತೀನಿ. ಇದು ಕಮರ್ಷಿಯಲ್ ವೆಹಿಕಲ್ಸ್ಗೆ ಮಾತ್ರ ಬರುತ್ತೆ. ಆಲ್ರೆಡಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಡವ್ ಅಂತ ಒಂದು ಕಾರ್ ಕಂಪನಿ ಇತ್ತು. ಕೊರಿಯಾದಲ್ಲಿ ಅದು ಬ್ಯಾಂಕ್ ನಷ್ಟ ಆದಾಗ ಅವರ ಕಮರ್ಷಿಯಲ್ ವೆಹಿಕಲ್ಸ್ ನ ತಗೊಂಡಿದ್ವಿ. ಅದರಿಂದ ನಮಗೆ ಪ್ರೀಮಿಯೈಸೇಷನ್ ಮಾಡೋದಕ್ಕೆ ಆಯ್ತು. ಇಂಡಿಯಾಗೂ ಕೊರಿಯಾಗೂ ಕ್ರಾಸ್ ಕಲ್ಚರಲ್ ಇಂಟಗ್ರೇಷನ್ ಮಾಡಿದ್ವಿ. ಈ ಕ್ಯಾಬಿನ್ಸ್ ಎಲ್ಲ ಇವನ್ ಡವ್ ಅವರ ಕ್ಯಾಬಿನ್ಸ್ ಕೂಡ ಇಂಡಿಯಾದಲ್ಲಿ ಮಾಡ್ತಾ ಇದ್ವಿ. ಅದೇ ತರ ಇವಾಕೋ ಜೊತೆ ನಮಗೆ ತುಂಬಾ ಸಿನರ್ಜೀಸು ಇದೆ. ಇಂಡಿಯಾಗೂ ಅವ್ರಿಗೂ ಸೇರ್ಸಿನೇ ಡೆವಲಪ್ ಮಾಡ್ತೀವಿ. ಇಂಡಿಯಾದಲ್ಲೂ ಪ್ರೀಮಿಯಂ ಬ್ರಾಂಡ್ಸ್ನ ಲಾಂಚ್ ಮಾಡ್ತೀವಿ. ಇವಾಕೋನ ನಾವು ಒಂದು ಬೇರೆ ಬ್ರ್ಯಾಂಡ್ ಆಗೇ ಇತ್ತಿರ್ತೀವಿ. ಇದನ್ನ ಕಾಮನ್ ಬ್ರ್ಯಾಂಡ್ ತರ ಮಾಡೋದಿಲ್ಲ. ಯುರೋಪಿಯನ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಸೆಟಪ್ JLR ತರ ಬೇರೆ ಆಗೇ ಇರುತ್ತೆ. ಎಲ್ಲೆಲ್ಲಾ ಕ್ರಾಸ್ ಸಿನರ್ಜೀಸ್ ನ ತಗೊಂಡ್ ಬರಕ್ಕಾಗುತ್ತೋ ತಗೊಂಡ್ ಬರ್ತೀವಿ. ಲೈಟ್ ಅಂಡ್ ಕಮರ್ಷಿಯಲ್ ವೆಹಿಕಲ್ಸ್, ಹೆವಿ ಕಮರ್ಷಿಯಲ್ ವೆಹಿಕಲ್ಸ್ ಅಲ್ಲಿ ಅವರ ಪಾಲ್ಟ್ರಿ ಅಂಡ್ ಟೆಕ್ನಾಲಜಿ ಯೂಸ್ ಆಗುತ್ತೆ ಅಂತ ಡೀಟೇಲ್ಡ್ ಆಗಿ ಗಿರೀಶ್ ವಾಗ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಓವರ್ ಆಲ್ ಆಗಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ನಾವು ಡವ್ ಅಂಡ್ JLR ನ ಸಕ್ಸಸ್ಫುಲ್ ಆಗಿ ಇಂಟಗ್ರೇಟ್ ಮಾಡಿದ ತರ ನಮ್ಗೆ ಮುಂಚೆನೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಅದೇ ತರ ಕಮರ್ಷಿಯಲ್ ವೆಹಿಕಲ್ಸ್ ಒಂದು ಬೇರೆ ಕಂಪನಿಯಾಗಿ ಗ್ರೋ ಆಗ್ತಾನೆ ಇರುತ್ತೆ ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ನಮಗೆ ಅರ್ಥ ಮಾಡಿಸಿದ್ದಾರೆ ಇವತ್ತು. ಮುಂದಿನ ನ್ಯೂಸು ಸಿಪ್ಲಾ ರೆಸ್ಪಿರೇಟರಿ ಅಂಡ್ ಪಲ್ವಲಜಿನಲ್ಲಿ ಇರುವಂತ ಡ್ರಗ್ಸ್ ಕಂಪನಿ. ಅವರು ಚೀಪ್ ಜೆನೆರಿಕ್ಸ್ ಮಾಡಿ ಆಫ್ರಿಕಾದಲ್ಲಿ ಮಾರಿ ಫಸ್ಟ್ ಏಜ್ಗೆಲ್ಲ ಹೆಲ್ಪ್ ಮಾಡಿದಂತ ಕಂಪನಿ. ಅವರು ಕೂಡ ಈಗ ಆಂಟಿ ಒಬೆಸಿಟಿನಲ್ಲಿ ಬರ್ತಾ ಇದ್ದಾರೆ. ಸನ್ ಫಾರ್ಮಾ ಕೂಡ ಒಬೆಸಿಟಿನಲ್ಲಿ ಬರ್ತಾ ಇದ್ದಾರೆ. ಡಾಕ್ಟರ್ ರೆಡ್ಡಿ, ಅದೇ ಸಮಯದಲ್ಲಿ ನಾಟ್ಕೋ ಫಾರ್ಮಾ, ಎಲ್ಲಾರು ಇಂಡಿಯನ್ಸ್ ಎಲ್ಲಾರು ಆಂಟಿ ಒಬೆಸಿಟಿ ಡ್ರಗ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಇದು ಇನ್ನೂ ಬೆಟರ್ ಆಗ್ತಾನೆ ಇರುತ್ತೆ ಅಂತ ಎದುರು ನೋಡಲ್ಪಡ್ತಿದೆ. ಅದರಿಂದ ಓವರ್ ಆಲ್ ಆಗಿ ಈಗ ನೋಡಿದ್ರಿ ಅಂತಂದ್ರೆ ಇಂಡಿಯಾದಲ್ಲಿ ಈ ಫಾರ್ಮಾದಲ್ಲಿ ಮುಂದಿನ ದೊಡ್ಡ ಆಪರ್ಚುನಿಟಿ ಅಂತ ಅನ್ನೋದು ನಿಮಗೆ ಡ್ರಗ್ಸ್ ಅಂಡ್ ಫಾರ್ಮಾಸ್ಯೂಟಿಕಲ್ಸ್ ಅಲ್ಲಿ ಬರ್ತಾ ಇದೆ. ಇದು ತುಂಬಾ ಸ್ಪಷ್ಟವಾಗಿದೆ. ಎಕನಾಮಿಕ್ಸ್ ಅಲ್ಲಿ ಒಂದು ಆರ್ಟಿಕಲ್ ನ ಓದಿದೆ. ಆ ಆರ್ಟಿಕಲ್ ಏನ್ ಹೇಳ್ತಿದೆ ಅಂತಂದ್ರೆ ಈ AI ಇನ್ವೆಸ್ಟ್ ಮಾಡುವಾಗ ಈ ದೊಡ್ಡ ಕಂಪನೀಸ್ ಎಲ್ಲ ಈ ಮೈಕ್ರೋಸಾಫ್ಟ್ ಇವರೆಲ್ಲ ಹೆಂಗ್ ಮಾಡ್ತಾರೆ ಅಂತಂದ್ರೆ ಮೆಟಾ ಅಂಡ್ ಮೈಕ್ರೋಸಾಫ್ಟ್ ಮೋರ್ ದೆನ್ 50% ಆಫ್ ಅವರ ಪ್ರಾಫಿಟ್ನ ಕ್ಯಾಶ್ ಫ್ಲೋನ AI ಬೂಮ್ಗಾಗಿ ಅವರು ಇನ್ವೆಸ್ಟ್ ಮಾಡ್ತಾರೆ. ಮಿಕ್ಕಿದಂತ 50%ನ ಶೇರ್ ಹೋಲ್ಡರ್ಸ್ಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಆದ್ರೆ ಈಗ ಎಕ್ಸ್ಪೆಂಡಿಚರು ಇನ್ನೂ ತುಂಬಾ ಜಾಸ್ತಿ ಆಗ್ತಾ ಇದೆ. ಅದರಿಂದ ಹೈ ಕ್ವಾಲಿಟಿ ಡೆಟ್ನ ತಗೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅನ್ಬೋದು. ಅಮೇರಿಕಾದಲ್ಲಿ ಇರುವಂತ ಗ್ರೋತ್ ಅಲ್ಲಿ ಮೋರ್ ದೆನ್ 50% ಆಫ್ ದಿ ಗ್ರೋತ್ ಈ AI ಭೂಮಿಂದಾನೇ ಬರ್ತಾ ಇದೆ. ಇದೇನೆ ಅಮೆರಿಕ ಗ್ರೋತ್ನ ಹೋಲ್ಡ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ MSME ಅಸೋಸಿಯೇಷನ್ನು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಈಗ ಈ ಯಾವುದೆಲ್ಲ ಈ ಟ್ಯಾರಿಫು ಯಾವ ಸೆಕ್ಟರ್ ಅಲ್ಲೆಲ್ಲ ದೊಡ್ಡದಾಗಿ ಒಂದು ಇಂಪ್ಯಾಕ್ಟ್ ಬರುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಫಸ್ಟ್ ಅಂಡ್ ಫಾರ್ಮೋಸ್ಟು ದೊಡ್ಡ ಇಂಪ್ಯಾಕ್ಟು ಟೆಕ್ಸ್ಟೈಲ್ಸ್ ಅಲ್ಲಿ ಇರುತ್ತೆ, ಆಮೇಲೆ ಕೆಮಿಕಲ್ಸ್ ಅಲ್ಲಿ ಇರುತ್ತೆ, ಜೆಮ್ಸ್ ಅಂಡ್ ಜ್ಯುವೆಲ್ರಿನಲ್ಲಿ ಇರುತ್ತೆ, ನೆರೈನ್ ಪ್ರಾಡಕ್ಟ್ಸ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಈಗ ಈ ಜೆಮ್ಸ್ ಅಂಡ್ ಜ್ಯುವೆಲ್ರಿ ಇದೆಲ್ಲ ತುಂಬಾ ಹೆಂಗಂದ್ರೆ ಒಂದು ವಿತಿನ್ ಮಾರ್ಜಿನ್ ಅಲ್ಲಿ ಇದು ಕೆಲಸ ಮಾಡೋದ್ರಿಂದ ಜೆಮ್ಸ್ ಅಂಡ್ ಜ್ಯುವೆಲ್ರಿ, ಲೆದರ್ ಇಂಡಸ್ಟ್ರಿ ಅಂಡ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ದೊಡ್ಡದಾಗಿ ಈ ಟ್ಯಾರಿಫ್ ಇಂದ ಏಟು ತಿನ್ನತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಫಾರ್ಮಾಸ್ಯೂಟಿಕಲ್ಸ್ಗೂ ಆಪಲ್ ಐಫೋನ್, ಸ್ಯಾಮ್ಸಂಗ್ ಫೋನ್ಸ್ಗೆ ಎಕ್ಸಂಪ್ಷನ್ನ ಕೊಟ್ಟಿದ್ದಾರೆ ಟ್ರಂಪ್ ಅವರು. ಅದರಿಂದ ಅದೇನು ದೊಡ್ಡದಾಗಿ ಇಂಪ್ಯಾಕ್ಟ್ ಆಗಲ್ಲ ಅಂತ ಎದುರು ನೋಡಲ್ಪಡ್ತಿದೆ. ಓವರಾಲ್ ಆಗಿ ಇಂಡಿಯಾಗೆ ಒಂದು $25 ಬಿಲಿಯನ್ ಟ್ರೇಡ್ ಸಪ್ರೆಸ್ ಇತ್ತು. ಈ ಟ್ರೇಡ್ ಸಪ್ರೆಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ.
ನಾನು ಮಕ್ಕಳ ಪೇಚು ಚಾನಲಲ್ಲಿ ಟ್ರಂಪ್ ಅವರ ಟ್ಯಾರಿಫ್ ಪ್ರೆಫರೆನ್ಸ್ ಇಂದ ಏನೆಲ್ಲ ದೊಡ್ಡದಾಗಿ ಇಂಪ್ಯಾಕ್ಟ್ ಇರುತ್ತೆ ಅನ್ನೋದನ್ನ ಡೀಟೇಲ್ಡ್ ಆಗಿ ಮಾತಾಡಿದ್ದೀನಿ. ಅದರ ಲಿಂಕ್ ಕೆಳಗಡೆ ಹಾಕೋದಕ್ಕೆ ಹೇಳ್ತೀನಿ. ನೀವು ಡೆಫಿನೆಟ್ ಆಗಿ ಅದನ್ನ ನೋಡಬೇಕು. ಇವತ್ತು ಮಾರ್ಕೆಟ್ ಅಲ್ಲಿ ಇನ್ನೊಂದು ಸುದ್ದಿ ಏನ್ ಹೇಳ್ತಿದೆ ಅಂದ್ರೆ, ಬ್ಯಾಂಕ್ಸ್ ಅಲ್ಲಿ ಈ ಖಾಸಾ ಕರೆಂಟ್ ಅಕೌಂಟ್, ಸೇವಿಂಗ್ಸ್ ಅಕೌಂಟ್ ಇದೆಲ್ಲ ತಗೊಳ್ಳೋದು, ದುಡ್ಡನ್ನ ಕಲೆಕ್ಟ್ ಮಾಡುವಂಥದ್ದು ಕಡಿಮೆ ಆಗ್ತಾನೆ ಇದೆ. ಎಸ್ಪೆಷಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಲ್ಲಿ. ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅಲ್ಲಿ ಮುಕ್ಕಾಲು ಭಾಗ ಎಲ್ಲಾನು ಇಟ್ಟು ಒಂದೇ ಸಲ ಎತ್ಬಿಡ್ತಾರೆ ಅಂತ ಸುದ್ದಿ ಬರ್ತಿದೆ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಂದ್ರೆ ಬ್ಯಾಂಕ್ ಸಾಲ ಕೊಡುವಂಥದ್ದು, ಬ್ಯಾಂಕ್ ಸಾಲ ತಗೊಳ್ಳೋದು ಇರೋವಂಥ ಡಿಫರೆನ್ಸು ಕಂಪ್ಲೀಟ್ ಆಗಿ ಕಡಿಮೆ ಆಗುತ್ತೆ. ಇದು ಇವರ ಪ್ರಾಫಿಟ್ ಮಾರ್ಜಿನ್ಸ್ನ ಅಫೆಕ್ಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಬೇನ್ ಕ್ಯಾಪಿಟಲ್ ಮಣಪುರಂ ಇಂದ ಇನ್ವೆಸ್ಟ್ ಮಾಡಿದ್ಮೇಲೆ ಏನಿದೆ ಡೆವಲಪ್ಮೆಂಟ್ ಅಂತ ನೋಡಿದ್ರಿ ಅಂದ್ರೆ, ಹೊಸ ಸಿಇಒ ಆಗಿ ಒಬ್ರನ್ನ ಅಪಾಯಿಂಟ್ ಮಾಡಿದ್ದಾರೆ. ಅವರ ಹೆಸರು ದೀಪಕ್ ರೆಡ್ಡಿ ಅಂತ. ಅವರಿಗೆ 30 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಇದರಲ್ಲಿ ಲಾಸ್ಟ್ 17 ವರ್ಷ ಅವರು ಬಜಾಜ್ ಫಿನ್ಸರ್ವ್ ಅಲ್ಲಿ ಇದ್ದಿದ್ದಾರೆ. ಇವರನ್ನ ಈ ಕಂಪನಿಯ ಗೋಲ್ಡ್ ಲೋನ್ ಬಟ್ ಮೇನ್ ಆಗಿ ಅದರ್ ಸಬ್ಸಿಡರೀಸ್ ಇನ್ಕ್ಲೂಡಿಂಗ್ ಮೈಕ್ರೋ ಫೈನಾನ್ಸ್ನ ಸ್ಟ್ರೆಂಥನ್ ಮಾಡಿ ಗ್ರೋತ್ ಬರೋದಕ್ಕೆ ಇವರನ್ನ ಸೇರಿಸಿದ್ದಾರೆ. ಇವರಿಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ. ಈ ಇಂಡಸ್ಟ್ರಿನಲ್ಲಿ 30 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಈ ಸುದ್ದಿ ಕೇಳಿದ ಮೇಲೆ ಇವತ್ತು ಮಣಪುರಂ ಶೇರ್ಸು 3.5% ಏರಿದೆ. ಇದನ್ನ ಈಗ ಸದ್ಯಕ್ಕೆ ಕನ್ಸಿಡರ್ ಮಾಡೋದಕ್ಕೆ ಆಗಲ್ಲ. ಆದರೆ ಕನ್ಸಿಡರ್ ಮಾಡಿರೋಂಥವ್ರು ಇದನ್ನ ಭದ್ರವಾಗಿ ಇಟ್ಕೊಳ್ಳಿ. ನಿಮಗೆ ಇದು ಎವ್ರಿ ಕ್ವಾರ್ಟರಲ್ಲಿ ಡಿವಿಡೆಂಟ್ ಕೂಡ ಬರುತ್ತೆ. ಅದೇ ಸಮಯದಲ್ಲಿ ಓವರ್ ಆಲ್ ಆಗಿ ಇನ್ನೂ ಕೂಡ ಕ್ಯಾಪಿಟಲ್ ಗೇನ್ಸ್ ಬರೋದಕ್ಕೆ ಒಳ್ಳೆಯ ಆಪರ್ಚುನಿಟಿ ಇದೆ. ಇದನ್ನ ಈಗ ಸದ್ಯಕ್ಕೆ ಕನ್ಸಿಡರ್ ಮಾಡಬೇಡಿ. ಕಾಸ್ಟ್ ತುಂಬಾನೇ ಜಾಸ್ತಿ. ಆದರೆ ಓವರ್ ಆಲ್ ಆಗಿ ಕನ್ಸಿಡರ್ ಮಾಡಿರೋಂಥವ್ರಿಗೆ ಇದು ಒಳ್ಳೆ ಬೆಟ್. ಇದು ನಮಗೇನು ಹೇಳ್ಕೊಡುತ್ತೆ ಅಂತಂದ್ರೆ, ಈ ಥರ ಮಾರ್ಕೆಟಲ್ಲಿ ನಮಗೆ ಹಲವು ಆಪರ್ಚುನಿಟೀಸು ಬರುತ್ತೆ. ಆಪರ್ಚುನಿಟೀಸು ಬರೋವಾಗ ಸಂದೇಹ ಪಟ್ಟು ಇದನ್ನ ಗೋಲ್ಡ್ ಬಿಟ್ಬಿಡಬಾರ್ದು. ಇದನ್ನ ಕನ್ಸಿಡರ್ ಮಾಡಿಬಿಟ್ಟು ನಮ್ಮ ಕರೇಜ್ ಆಫ್ ಕನ್ವಿಕ್ಷನ್ಗೋಸ್ಕರ ಇದು ಪರ್ಮನೆಂಟ್ ಆಗಿ ವೆಯ್ಟ್ ಮಾಡಬೇಕು. ಈಗ ಸದ್ಯಕ್ಕೆ ಚಿನ್ನದ ಬೆಲೆ ಇನ್ನೂ ಕೂಡ ಏರುತ್ತೆ. ಏರಿದ್ರೆ ಈ ಕಂಪನಿಗಳಿಗೆಲ್ಲ, ಈ ಮುತ್ತೋಟು, ಸೌತ್ ಇಂಡಿಯನ್ ಬ್ಯಾಂಕು, ಈ ಥರ ಕಂಪನಿಗಳಿಗೆಲ್ಲ ಇದು ದೊಡ್ಡ ಅಡ್ವಾಂಟೇಜ್ ಆಗಿ ಇರುತ್ತೆ. ಸೊ ಇದೇನೆ ಇವತ್ತಿನ ಸುದ್ದಿ. ಇವತ್ತು ಆಕ್ಚುಲಿ ಮಾರ್ಕೆಟ್ ಕ್ರ್ಯಾಕ್ ಆಗುತ್ತೆ ಅಂತ ಅನ್ಕೊಂಡಿದ್ರೆ, ಡೊಮೆಸ್ಟಿಕ್ ಇನ್ಶೂರೆನ್ಸ್ ಇನ್ವೆಸ್ಟರ್ಸ್ ತಗೊಂತಾ ಇರೋದ್ರಿಂದ ಮಾರ್ಕೆಟ್ ಮೇಲೆ ಇದೆ, ಅಬ್ನಾರ್ಮಲ್ ಆಗಿದೆ. ಮೇ ಬಿ ಬ್ಯಾಂಕ್ ನಿಫ್ಟಿನ ಫಾಸ್ಟ್ ಆಗಿ ಇಳಿತಾ ಇರೋದ್ರಿಂದ ಸೆನ್ಸೆಕ್ಸ್ ಅಷ್ಟು ದೂರ ಏರ್ತಾ ಇಲ್ಲ. ಬಟ್ ಇದಕ್ಕೆ ಮೇಲೆ ಕೂಡ ಮಾರ್ಕೆಟ್ ಬೀಳಬಹುದು. ಕೇರ್ಫುಲ್ ಆಗಿ ಇರಿ. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಹಾಗೆ ಈ ವಿಡಿಯೋ ನಿಮಗೆ ಸಾಧ್ಯವಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವರನ್ನು ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.